ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಮ್ಮ ಲೈಫಲ್ಲಿ ಪ್ರತಿನಿತ್ಯ ನಾವು ಈ ಬ್ಯುಸಿ ಲೈಫಿಂದ ಆಚೆ ಬರೋದಕ್ಕೆ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಟ್ರಾವೆಲ್ ಮಾಡ್ತೀವಿ ಅಂತ ಅನ್ಕೊಂಡಿದ ತಕ್ಷಣ ಮೇನ್ ಪ್ರಾಬ್ಲಮ್ ಬರೋದೆ ಬ್ಯಾಕ್ ಪ್ಯಾಕಿಂಗ್. ನೀವು ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ಈಸ್ ಮಾಡ್ಕೋಬೇಕು ಅಂತಂದ್ರೆ ರೈಟ್ ಬ್ಯಾಕ್ ಪ್ಯಾಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿವತ್ತು ಎಫ್ಗೇರ್ ಅವರ ಆಫ್ಲೈನ್ ಸ್ಟೋರ್ಗೆ ಬಂದಿದ್ದೀನಿ. ಒಂದಷ್ಟು ವೈಡ್ ರೇಂಜ್ ಆಫ್ ಬ್ಯಾಗ್ಸ್ಗಳನ್ನ ನೋಡಬೇಕು ಅಂತ ನನಗೂ ತುಂಬ ಆಸೆ ಇದೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ಒಳಗಡೆ ಹೋಗೋಣ. ಎಫ್ಗೇರ್ ಅವರ ಆಫ್ಲೈನ್ ಸ್ಟೋರ್ ಒಳಗಡೆ ಇದ್ದೀನಿ. ಬನ್ನಿ ಇವಾಗ ಯಾವ್ಯಾವ ರೀತಿ ಬ್ಯಾಕ್ ಪ್ಯಾಕ್ಸ್ಗಳಿದ್ದಾವೆ. ನಾನು ಆಗಲೇ ಹೇಳಿದೆ ಇವರ ಹತ್ರ ಡಫಲ್ ಬ್ಯಾಗ್ಸ್, ಸ್ಪೋರ್ಟ್ಸ್ ಬ್ಯಾಗ್ಸ್, ಟ್ರಾಲಿ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಕ್ಯಾಶುವಲ್ ಬ್ಯಾಗ್ಸ್, ಎಲ್ಲ ಥರದ ಬ್ಯಾಗ್ಸ್ ಇದೆ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯೋರ್ ಬ್ಯಾಕ್ ಪ್ಯಾಕಿಂಗ್ ಗೇರ್ಸ್. ಬನ್ನಿ ಒಂದೊಂದಾಗಿ ಯಾವ್ಯಾವ ಸೆಕ್ಷನ್ಸ್ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡೋಣ. ಮೊದಲಿಗೆ ನಾವು ಫಸ್ಟ್ಗೆ ಎಂಟ್ರಿ ಆಗ್ತಿದ್ದಾಗೇನೆ ಫಸ್ಟ್ ಸೆಕ್ಷನ್ಸ್ ಕಾಣಿಸೋದು ಡಫಲ್ ಬ್ಯಾಗ್ಸ್ ಮತ್ತು ಆರ್ಗನೈಸರ್ಸು. ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ನಾನು ಪರ್ಸ್ನಲ್ ಆಗಿ ಡಫಲ್ ಬ್ಯಾಗ್ಸ್ ಮತ್ತು ಆರ್ಗನೈಸರ್ಸ್ನ ಎಸ್ಪೆಷಲಿ ನಾನು ಮುಂಚೆಯಿಂದನೂ ತೊಗೊತಿದ್ದೆ. ಇಲ್ಲಿ ಎಫ್ಗೇರಲ್ಲಿ ಒಂದು 3-4 ಇಯರ್ಸಿಂದನೂ ನಾನು ಶಾಪಿಂಗ್ ಮಾಡ್ತಿದ್ದೇನೆ. ಸೊ ಆರ್ಗನೈಸರ್ಸ್, ವೇಸ್ಟ್ ಪೌಚ್ಗಳಾಗಿರ್ಬೋದು, ಮತ್ತು ಟಾಯ್ಲೆಟ್ರಿ ಬ್ಯಾಗ್ಸ್, ಮತ್ತು ಸ್ಮಾಲ್ ಎವ್ರಿ ಡೇ ಕ್ಯಾರಿ ಮಾಡುವಂಥ ಸ್ಮಾಲ್ ಪೌಚ್ಗಳಾಗಿರ್ಬೋದು, ಮತ್ತು ನಿಮಗೆ ಸ್ಲಿಂಗ್ ಬ್ಯಾಗ್ಸ್ಗಳಿದ್ದಾವೆ. ಜೊತೆಗೆ ಇಲ್ಲಿ ಡಫಲ್ ಬ್ಯಾಗ್ಸ್ಗಳಿದ್ದಾವೆ ನೋಡ್ಬೋದು. ಸೊ ಈ ರೀತಿ ಆಲಿವ್ ಗ್ರೀನ್, ಬ್ರೌನ್, ಬ್ಲ್ಯಾಕ್ ಒಂಥರ ಪ್ರೀಮಿಯಂ ಲುಕ್ ಇರೋವಂಥ ಡಫಲ್ ಬ್ಯಾಗ್ಸ್ಗಳು ಎಫ್ಗೇರಲ್ಲಿದೆ. ಬಂದು ನೀವು ಶಾಪ್ ಮಾಡ್ಬೋದು. ಇವಾಗ ಸ್ಪೋರ್ಟ್ಸ್ ಸೆಕ್ಷನ್ಸ್. ಇಲ್ಲಿ ನಿಮಗೆ ಬ್ಯಾಡ್ಮಿಂಟನ್ ಬ್ಯಾಗ್ಸ್, ಕ್ರಿಕೆಟ್ ಬ್ಯಾಗ್, ಟೆನ್ನಿಸ್ ಬ್ಯಾಗ್, ಜಿಮ್ ಬ್ಯಾಗ್, ಕ್ಯಾಶುವಲ್ ಸ್ಪೋರ್ಟ್ಸ್ ಬ್ಯಾಗ್ಸ್ಗಳು ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ಸ್ ಮತ್ತು ನಿಮ್ಮ ಕ್ಯಾಶುವಲ್ಸ್ ಬ್ಯಾಗ್ಸ್ಗಳಿದೆ. ಮೆನ್ ಆ್ಯಂಡ್ ವುಮೆನ್ ಬೋತ್ ಇಬ್ಬರಿಗೂ. ಸೊ ಲ್ಯಾಪ್ಟಾಪ್ ಬ್ಯಾಗ್ಸ್ ನೋಡ್ಬೋದು, ಲೆದರ್ ಫಿನಿಶ್ ಇರೋ ಬ್ಯಾಗ್ಸ್ ಇದೆ, ಮತ್ತು ಕ್ಯಾಶುವಲ್ ಕ್ಯಾನ್ವಸ್ ಕ್ಲಾತ್ ಮೆಟೀರಿಯಲಲ್ಲಿ ಇರುವಂಥ ಬ್ಯಾಗ್ಸ್ಗಳು ಕೂಡ ಇದೆ. ಈ ರೀತಿ ಎಲ್ಲ ಥರದ ಕ್ಯಾಶುವಲ್ ಬ್ಯಾಗ್ಸ್ಗಳು ಇಲ್ಲಿರುತ್ತೆ. ಮೂವಿಂಗ್ ಆನ್ ಟು ಇಲ್ಲಿ ನ್ಯೂ ಅರೈವಲ್ಸಲ್ಲಿ ಬಂದಿರೋಂಥ ಒಂದಷ್ಟು ಬ್ಯಾಗ್ಗಳನ್ನ ಇಲ್ಲಿಟ್ಟಿರ್ತಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಆ್ಯಂಟಿ ಥೆಫ್ಟ್ ಬ್ಯಾಗ್ ಇದೆ, ನಾರ್ಮಲ್ ಬ್ಯಾಗ್ಸ್ ಕೂಡ ಇದೆ, ಲ್ಯಾಪ್ಟಾಪ್ ಬ್ಯಾಗ್ಸ್, ಮೋಸ್ಟ್ಲಿ ಲ್ಯಾಪ್ಟಾಪ್ ಬ್ಯಾಗ್ಸ್ ಇದೆ. ತುಂಬ ಸ್ಟೈಲಿಶ್ ಆಗಿ ಚೆನ್ನಾಗಿರುವಂಥ ಬ್ಯಾಗ್ಸ್ಗಳನ್ನ ಈ ಒಂದು ಡಿಸ್ಪ್ಲೇ ಜಾಗದಲ್ಲಿ ಇಟ್ಟಿರ್ತಾರೆ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಹೈಕಿಂಗ್ ಸೆಕ್ಷನ್. ಹೈಕಿಂಗ್, ಟ್ರೆಕ್ಕಿಂಗ್ಗೆ ಇಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿ, ಎಲ್ಲ ಲೀಟರ್ಸ್ಗಳು, ಎಲ್ಲ ಸೈಜಸ್ಗಳಲ್ಲಿ ಇರುವಂಥ ಹೈಕಿಂಗ್ ಬ್ಯಾಗ್ಸ್ ಈ ಒಂದು ಸೆಕ್ಷನಲ್ಲಿ ಅವೈಲಬಲ್ ಇರುತ್ತೆ. ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಕಲರ್ ರೇಂಜಸ್ ಇದೆ. ಬ್ಲ್ಯಾಕ್, ಗ್ರೀನ್, ಕ್ಯಾಮೋ, ಬೇರೆ ಬೇರೆ ರೀತಿ, ಬ್ಲೂ, ಯೆಲ್ಲೋ, ಡಬಲ್ ಕಲರ್ಸ್, ಡುವೆಲ್ ಟೋನ್, ಪ್ಲಸ್ ಟ್ಯಾಕ್ಟಿಕಲ್ ಬ್ಯಾಗ್ಸ್ಗಳು ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ಟ್ಯಾಕ್ಟಿಕಲ್ ಬ್ಯಾಗ್ಸ್ ಮತ್ತು ರಕ್ಸಾಕ್ ಹೈಕಿಂಗ್ ಬ್ಯಾಗ್ಸ್. ಲೆಟ್ಸ್ ಮೂವ್ ಟು ನೆಕ್ಸ್ಟ್. ಇನ್ನು ಇಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಾಲೇಜ್ಗೆ ಹೋಗೋ ಹುಡುಗಿ ತನಕ ಎಲ್ಲ ರೀತಿ ಕಾಲೇಜ್ ಬ್ಯಾಗ್ಸ್ ಮತ್ತು ಕಿಡ್ಸ್ ಬ್ಯಾಗ್ಗಳು ಈ ಒಂದು ಸೆಕ್ಷನಲ್ಲಿ ಅವೈಲಬಲ್ ಇರುತ್ತೆ. ಡಿಫ್ರೆಂಟ್ ಕಲರ್, ವೈಡ್ ರೇಂಜಲ್ಲಿ, ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಬ್ಯಾಕ್ ಪ್ಯಾಕ್ಸ್ಗಳು ಇದ್ದಾವೆ. ನಿಮಗೆ ಯಾವ್ದು ಬೇಕು ಅಂತ ಬಂದು ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ವೈಡ್ ರೇಂಜಸ್ ಆಫ್ ಟ್ರಾಲಿ ಬ್ಯಾಗ್ಸ್ಗಳಿದ್ದಾವೆ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಒಂದು 2700ಇಂದ 4500 ರೇಂಜ್ವರೆಗೂ ಟ್ರಾಲಿ ಬ್ಯಾಗ್ಸ್ಗಳು, ಡಿಫ್ರೆಂಟ್ ಟ್ರಾಲಿ ಬ್ಯಾಗ್ಸ್, ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲಬಲ್ ಇದೆ. ನಿಮಗೆ ಯಾವ ಟೈಪ್ಸ್ ಆಫ್ ಟ್ರಾಲಿ ಬ್ಯಾಗ್ಸ್ ಬೇಕು ಅಂತ ನೀವು ಇಲ್ಲಿಗೆ ಎಫ್ಗೇರ್ ಸ್ಟೋರ್ಗೆ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂಥ ಟ್ರಾಲಿ ಬ್ಯಾಗ್ಸ್ ಮತ್ತು ಎಲ್ಲ ರೀತಿ ಬ್ಯಾಕ್ ಪ್ಯಾಕ್ಸ್ಗಳನ್ನ ನೀವು ಬೈ ಮಾಡ್ಬೋದು. ಈ ಒಂದು ಪ್ಲೇಸ್ನ ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ನಾನು ಇಲ್ಲಿಂದ ಒಂದು 2-3 ಪ್ರಾಡಕ್ಟ್ಸ್ನ ತೊಗೊಂಡೋಗಿ ಅದನ್ನು ಸ್ಟುಡಿಯೋನಲ್ಲಿ ರಿವ್ಯೂ ಮಾಡ್ತೀನಿ, ಮತ್ತು ಬ್ಯಾಕ್ ಪ್ಯಾಕಿಂಗ್ ಹೇಗೆ ಮಾಡೋದು ಅಂತ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಸೊ ಬನ್ನಿ, ಇವಾಗ ನಾನು ಎಫ್ಗೇರಿಂದ ಒಂದೆರಡು ಪ್ರಾಡಕ್ಟ್ಸ್ಗಳನ್ನ ತಂದಿದ್ದೀನಿ. ಹೇಗೆ ಈಸಿಯಾಗಿ ನಿಮ್ಮ ಬ್ಯಾಕ್ ಪ್ಯಾಕಿಂಗ್ನ ಮಾಡ್ಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಇವಾಗ ನೋಡ್ಬೋದು ಒಂದೆರಡು ಕ್ಯೂಬ್ಸ್, ಟಾಯ್ಲೆಟ್ರಿ ಬ್ಯಾಗ್, ಮತ್ತು ನಾನು ಈ ಒಂದು ಬ್ಯಾಗ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ನೋಡೋದಕ್ಕೆ ಓಲ್ಡ್ ಸ್ಕೂಲ್ ಟೈಪ್, ಸ್ವಲ್ಪ ಕ್ವರ್ಕಿಯಾಗಿ ತುಂಬಾ ಚೆನ್ನಾಗಿದೆ. ಆಲ್ಸೋ ಇದರಲ್ಲಿ ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಕೂಡ ಇದೆ. ಅದಕ್ಕೆ ನಾನು ಈ ಒಂದು ಬ್ಯಾಗ್ನ ಚೂಸ್ ಮಾಡಿದೆ. ಪರ್ಫೆಕ್ಟಾಗಿ ನಾನು ಒಂದು ಎಸೆನ್ಷಿಯಲ್ನ ಕ್ಯಾರಿ ಮಾಡೋದಕ್ಕೆ ಈ ಒಂದು ಬ್ಯಾಗ್ ಕರೆಕ್ಟ್ ಆಗಿದೆ ಅಂತ ನನಗನ್ನಿಸ್ತು. ನೀವೇನಾದರೂ ಒಂದು 3-4 ದಿನ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಹೇಗಪ್ಪ ಬಟ್ಟೆನೆಲ್ಲ ಕ್ಯಾರಿ ಮಾಡೋದು ಅಂತ ಅಂದ್ಕೊಂಡಿದ್ರೆ, ಸೊ ಇವಾಗ ನಾನು ಈಸಿಯಾಗಿ ತಿಳಿಸ್ಕೊಡ್ತೀನಿ ಹೇಗೆ ಜಾಸ್ತಿ ಬಟ್ಟೆಗಳನ್ನ ಕಾಂಪ್ಯಾಕ್ಟ್ ಸೈಜ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು ಅಂತ. ಸೊ ಇವಾಗ ನಾನೊಂದು 3-4 ದಿನಕ್ಕೆ ಆಗುವಷ್ಟು ಬಟ್ಟೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಕ್ಯೂಬ್ಸಲ್ಲಿ ಹಾಕ್ತಾ ಹೇಗೆ ಈಸಿಯಾಗಿ ಪ್ಯಾಕ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫಸ್ಟಿಗೆ ನಾನು ಈ ಒಂದು ಬ್ಲೂ ಕ್ಯೂಬ್ನ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು 2 ಸೈಡ್ ಕಂಪಾರ್ಟ್ಮೆಂಟ್ ಬರುತ್ತೆ.
ಸೊ ನೋಡಿ, ಸೊ ಇಟ್ ಓಪನ್ಸ್ ಅಪ್ ಟು ಬೋತ್ ದ ಸೈಡ್ಸ್. ಸೊ ಎರಡು ಸೈಡನ್ನು ನೀವು ಈಸಿಯಾಗಿ ಬಟ್ಟೆಗಳನ್ನ ಫಿಲ್ ಮಾಡ್ತಾ ಹೋಗ್ಬೋದು. ಸೊ ನಾನಿವಾಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ನೀವು ಇನ್ನೂ ಬೇಕಾದರೆ ಇನ್ನೂ ಒಂದು ಫೋಲ್ಡನ್ನು ಮಾಡ್ಕೋಬೋದು. ಸೊ ಈ ರೀತಿ ಪ್ರೆಸ್ ಮಾಡಿ. ಸೊ ಈಸಿಯಾಗಿ ನಾನಿವಾಗ 4 ಶರ್ಟ್ಗಳನ್ನ ಹಾಕ್ಬಿಟ್ಟೆ. ನೀವೇನಾದರೂ ಟ್ರೈ ಮಾಡಿದ್ರೆ ಇನ್ನೂ ಒಂದು ಶರ್ಟ್ನ ಆರಾಮಾಗಿ ಹಾಕ್ಬೋದು. ಸೊ ಇಲ್ಲಿ 4 ಶರ್ಟ್ ಆಯಿತು. ಸೊ ಇವಾಗ ನಾವು ಉಲ್ಟಾ ಮಾಡ್ತಿದ್ದಾಗನೇ ಮತ್ತೆ ಇಲ್ಲೂ ಕೂಡ ಕಂಪಾರ್ಟ್ಮೆಂಟ್ ಇದೆ. ಓ ಮೈ ಗಾಡ್, ಇಲ್ಲೂ ಕೂಡ ಆರಾಮಾಗಿ ನನ್ನ ಕ್ಯಾಶುವಲ್ ವೇರ್ಸ್ಗಳನ್ನ ಇಲ್ಲಿ ಇಟ್ಕೋಬೋದು. ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಸೊ ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಇಲ್ಲೊಂದು 4, ಇಲ್ಲೊಂದು 6, ಟೋಟಲಾಗಿ 10 ಟೀ ಶರ್ಟ್ಸ್ಗಳನ್ನ ಪ್ಯಾಕ್ ಮಾಡಿಬಿಟ್ಟೆ ಈ ಒಂದು ಕ್ಯೂಬಲ್ಲಿ. ಸೊ ಇವಾಗ ನನ್ನ ಶಾರ್ಟ್ಸ್ಗಳಿದ್ದಾವೆ. ಸೊ ಬೀಚ್ ಸೈಡ್ಗೆ ಹೋಗ್ತಿದ್ದೀರಾ ಇಲ್ಲ ಪೂಲ್ ಸೈಡ್ಗೆ ಹೋಗ್ತಿದ್ದೀರಾ ಅಂತಂದರೆ ಶಾರ್ಟ್ಸ್ ಅಂತೂ ಬೇಕೇ ಬೇಕು. ಸೊ ನಾನು ಇಲ್ಲಿ 4 ಶಾರ್ಟ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ 1, 2, 3 ಆ್ಯಂಡ್ 4. ಸೊ 4 ಶಾರ್ಟ್ಸ್ನ ಹೇಗೆ ಫಿಟ್ ಮಾಡ್ಬೋದು ಅಂತ. ಸೊ ಈ ಒಂದು ಕ್ಯೂಬ್ ಕೂಡ ಪ್ಯಾಕ್ ಆಗೋಯ್ತು. ಸೊ ಇದನ್ನು ಕೂಡ ಸೈಡಲ್ಲಿ ಇಡೋಣ. ಇವಾಗ ಟಾಯ್ಲೆಟ್ರಿ ಪೌಚ್ನ ತೊಗೊಳ್ಳೋಣ. ಸೊ ಮುಂಚೆ ನಾನು ಆ್ಯಕ್ಚುಲಿ ಈ ಒಂದು ಪೌಚ್ನ ಕ್ಯಾರಿ ಮಾಡ್ತಿದ್ದೆ. ಬಟ್ ಇವಾಗ ಈ ಒಂದು ಟ್ರೈಫೋಲ್ಡ್ ಟಾಯ್ಲೆಟ್ರಿ ಪೌಚಲ್ಲಿ ಹೇಗೆ ಫಿಲ್ ಮಾಡ್ಬೋದು ಅಂತ ನೋಡೋಣ. ಸೊ ಬೇಸಿಕ್ಲಿ ನಾನೇನು ಕ್ಯಾರಿ ಮಾಡ್ತಿದ್ದೆ, ಕೋಲ್ಡ್ ಕ್ರೀಮ್, ಸನ್ಸ್ಕ್ರೀಮ್, ಮತ್ತು ಒಂದು ಪರ್ಫ್ಯೂಮ್ ಅಂತೂ ಇರಲೇಬೇಕು, ಹೇರ್ ಶ್ಯಾಂಪು, ಹೇರ್ ಕಂಡೀಷ್ನರ್, ಮತ್ತು 1-2 ಕ್ರೀಮ್, ಟೂತ್ಪೇಸ್ಟ್, ಲಿಪ್ ಬಾಮ್, ಒಂದು ಕೂಮ್ ಕೂಡ ಕ್ಯಾರಿ ಮಾಡ್ತೀನಿ. ಈ ಎಲ್ಲ ಥಿಂಗ್ಸು ಇದರೊಳಗಡೆ ಹೋಗುತ್ತೆ. ಇವಾಗ ಕ್ವಿಕ್ಕಾಗಿ ಹಾಕ್ಬಿಡೋಣ. ಸೊ ನೋಡಿದ್ರಲ್ಲ, ಇದಷ್ಟೇ ಅಲ್ಲ, ಇನ್ನೂ ಸ್ಪೇಸ್ ಖಾಲಿ ಇದೆ ಈ ಒಂದು ಟ್ರೈಫೋಲ್ಡ್ ಟಾಯ್ಲೆಟ್ರಿ ಬ್ಯಾಗಲ್ಲಿ. ಇವತ್ತಿಂದ ಇದು ನನ್ನ ಗೋ ಟು ಟಾಯ್ಲೆಟ್ರಿ ಬ್ಯಾಗ್ ಆಗಿರುತ್ತೆ. ಬನ್ನಿ ಈ ಎಲ್ಲ ಥಿಂಗ್ಸ್ನು ಬ್ಯಾಗಿಗೆ ಹಾಕ್ತಾ ಹೋಗೋಣ. ಮೊದಲಿಗೆ ನಾನು ಫಸ್ಟ್ ನನ್ನ ಜೀನ್ಸ್ ಪ್ಯಾಂಟ್ಗಳನ್ನ ಹಾಕ್ತೀನಿ. ಇದನ್ನ ಜಾಸ್ತಿ ಫೋಲ್ಡ್ ಮಾಡೋದಕ್ಕೆ ಹೋಗೋದಿಲ್ಲ. 3 ಪ್ಯಾಂಟ್ಸ್ಗಳು ಒಳಗಡೆ ಹೋಗ್ಲಿ. ಫಸ್ಟ್ ಕ್ಯೂಬ್ ಗೋಸ್ ಇನ್. ಇವಾಗ ಸೆಕೆಂಡ್ ಕ್ಯೂಬ್. ಸೊ ಸೆಕೆಂಡ್ ಕ್ಯೂಬ್ ಕೂಡ ಸ್ನಗ್ ಆ್ಯಂಡ್ ಟೈಟ್ ಆಗಿ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟೆ. ಇವಾಗ ಟಾಯ್ಲೆಟ್ರಿ ಪೌಚ್. ಸೊ ಲಾಸ್ಟಿಗೆ ಎಂಡಿಗೆ ಟಾಯ್ಲೆಟ್ರಿ ಪೌಚ್ನ ಹಾಕಿ ಸ್ವಲ್ಪ ಹಾಗೆ ಪುಷ್ ಮಾಡ್ಬೋದು ನೀವು. ಸೊ ನೋಡಿದ್ರಲ್ಲ, ಬಟ್ಟೆಗಳಂತೂ ಒಳಗಡೆ ಹೋಗಾಯ್ತು. ಈಸಿಯಾಗಿ ಅವಾಗವಾಗ ನಿಮ್ಗೆ ಏನಾದ್ರು ಥಿಂಗ್ಸ್ ಬೇಕು ಅಂತಂದ್ರೆ ಆ ಥಿಂಗ್ಸ್ಗಳನ್ನ ನೀವು ಈ ಒಂದು ಸ್ಮಾಲ್ ಪಾಕೆಟ್ಸ್ ಅಲ್ಲಿ ಇಡ್ಬೋದು. ಒಂದು ಸೈಡಲ್ಲಿ ಕೋಮ್ನ ಇಡ್ತಾ ಇದ್ದೀನಿ, ಇನ್ನೊಂದು ಸೈಡಲ್ಲಿ ಬಾಟಲ್ ಅಂತೂ ಬೇಕೇ ಬೇಕು. ವಾಟರ್ ಬಾಟಲ್ ಇಸ್ ಮಸ್ಟ್. ಸೊ ಈ ಒಂದು 1 ಲೀಟರ್ ವಾಟರ್ ಬಾಟಲ್ ಈಸಿಯಾಗಿ ಫಿಟ್ ಆಗುತ್ತೆ ಗುರು, ಆರಾಮ್ಸೆ. ಈ ಒಂದು ಮಲ್ಟಿ ಟೂಲ್ ಫಸ್ಟ್ ಏಡ್ ಕಿಟ್ನ ಕ್ಯಾರಿ ಮಾಡ್ತೀನಿ. ಫಸ್ಟ್ ಏಡ್ ಕಿಟ್ ಕ್ಯಾರಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ಟೈಮಲ್ಲಿ ಹೇಗೆ ಬೇಕಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಾದ್ಮೇಲೆ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಸ್ಪೇಸ್ ಇದೆ. ಫುಲ್ಲಿ ಟೈಟ್ ಫಿಟ್ ಅಲ್ಲಿ ಈ ಒಂದು ಬ್ಯಾಗ್ ರೆಡಿ ಆಗಿದೆ. ಆರಾಮ್ಸೆ 4ರಿಂದ 5 ದಿನಕ್ಕೆ ಆಗುವಷ್ಟು ಬಟ್ಟೆಗಳನ್ನ ಕ್ಲೀನ್ ಆಗಿ ಫಿಟ್ ಮಾಡ್ದಂತೆ ಆರಾಮಾಗಿ 4ರಿಂದ 5 ದಿನಗಳ ಬಟ್ಟೆಗಳನ್ನ ನಾನು ಕ್ಲೀನ್ ಆಗಿ ಫಿಟ್ ಮಾಡಿದ್ದೀನಿ. ನನಗೆ ಪರ್ಸನಲಿ ಈ ಒಂದು ಬ್ಯಾಗ್ ತುಂಬಾನೇ ಇಷ್ಟ ಆಯ್ತು. ನೀವು ಕೂಡ ಎಫ್ಗೇರ್ಗೆ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂತ ಬ್ಯಾಕ್ ಪ್ಯಾಕ್ಸ್ ಗಳನ್ನ ನೀವು ಚೂಸ್ ಮಾಡಬಹುದು. ಥ್ಯಾಂಕ್ಸ್ ಟು ಎಫ್ಗೇರ್ ಫಾರ್ ಮೇಕಿಂಗ್ ಅವರ್ ಬ್ಯಾಕ್ ಪ್ಯಾಕಿಂಗ್ ಜರ್ನಿ ಸೋ ಈಸಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಬನ್ನಿ, ಶೇರ್ ಮಾಡಿ. ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ದೀರಾ ಮತ್ತೆ ಬ್ಯಾಕ್ ಪ್ಯಾಕಿಂಗ್ ಗೆ ಕಷ್ಟ ಪಡ್ತಿದ್ದೀರಾ, ಈಸಿಯಾಗಿ ಬ್ಯಾಕ್ ಪ್ಯಾಕಿಂಗ್ ನ ತೋರಿಸ್ಕೊಟ್ಟಿದ್ದೀನಿ, ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಸೈನ್ ಆಫ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.